ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಕನ್ನಡದ ಸೂಪರ್ ಸ್ಟಾರ್ ನಟನಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರ ಮನೆ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇವೆ. ನಿಖಿಲ್ ಕುಮಾರಸ್ವಾಮಿ ಅವರ ಮನೆ ಹೇಗಿದೆ ಎನ್ನುವುದನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಮನೆ ಹೇಗಿದೆ ಅನ್ನೋದನ್ನು ನೋಡಿ, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸದ್ಯ ಚರ್ಚೆಯನ್ನು ಮಾಡೋಣ. ನಿಖಿಲ್ ಕುಮಾರಸ್ವಾಮಿ ಅವರ ಮನೆಯನ್ನು ನೀವು ನೋಡ್ತಾ ಇದ್ದೀರಾ ಈಗ. ಸೊ ಈಗ ಏನಪ್ಪಾ ಅಂದರೆ, ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ನಟರಲ್ಲಿ ಸಹಿತ ಬರ್ತಾರೆ, ಒಬ್ಬ ರಾಜಕಾರಣಿಯೂ ಸಹಿತ ಹೌದು ಅವರು. ಬಟ್ ಎರಡೂ ದೋಣಿಗಳ ಮೇಲೆ ಅವರು ಯಶಸ್ವಿಯಾಗಿ ನಡೆದಿಲ್ಲ. ಬಟ್ ಕನ್ನಡದ ಚಿತ್ರರಂಗದಲ್ಲಿ ಸಿಕ್ಕಟ್ಟು ಯಶಸ್ಸು ನಿಖಿಲ ಕುಮಾರಸ್ವಾಮಿಗೆ ರಾಜಕೀಯದಲ್ಲಿ ಅವರಿಗೆ ಯಶಸ್ಸನ್ನು ಸಿಕ್ಕಿಲ್ಲ. ಯಾಕೆಂದರೆ ನಿಖಿಲ ಕುಮಾರಸ್ವಾಮಿ ಅವರು ಅನೇಕ ರಾಜಕೀಯದಲ್ಲಿ ಯಾವುದೇ ಆದಂಥ ಇಲ್ಲಿವರೆಗೂ ಗೆಲುವುಗಳನ್ನು ಕಂಡಿಲ್ಲ. ಹಾಗಾಗಿ ನಿಖಿಲ ಕುಮಾರಸ್ವಾಮಿ ರಾಜಕೀಯ ಜೀವನದ ಪಯಣದಲ್ಲಿ ಇನ್ನೂ ಸಹಿತ ಜೀರೋದಲ್ಲೇ ಇದ್ದಾರೆ. ಅದೇ ಕನ್ನಡದ ಚಿತ್ರರಂಗದ ಸಿನಿಮಾ ನಟರಲ್ಲಿ ಬರಬೇಕಾದ್ರೆ ನಿಖಿಲ ಕುಮಾರಸ್ವಾಮಿ ಒಂದು ರೀತಿ ಒಳ್ಳೆಯ ಯಶಸ್ಸನ್ನು ಗಳಿಸಿದ್ದಾರೆ, ಅನೇಕ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಬಟ್ ಎಷ್ಟೋ ಸಲ ನಿಖಿಲ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಬಂದಾಗ, ಅವರು ಸ್ಪರ್ಧೆಯನ್ನು ಮಾಡಿದಾಗ ಬರೋಬ್ಬರಿ 99% ಅವರು ಗೆಲುವು, ಅವರು ಅವರ ಹೆಸರು ಚುನಾವಣೆಯಲ್ಲಿ ಘೋಷಣೆಗೊಂಡಾಗ ಬರೋಬ್ಬರಿ 99% ಗೆಲ್ಲುವವರು ಯಾರು ಅಂದರೆ ಅದು ನಿಖಿಲ ಕುಮಾರಸ್ವಾಮಿ ಅಂತ ಹೇಳಿ 3 ಬಾರಿ ಸಾಬೀತಾದರೂ ಸಹಿತ ಬಟ್ ಚುನಾವಣೆಯ ಫಲಿತಾಂಶ ಬಂದ ನಂತರ ನಿಖಿಲ ಕುಮಾರಸ್ವಾಮಿ ಅವರು 3 ಬಾರಿ ಸೋಲನ್ನು ಕಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಖಿಲ ಕುಮಾರಸ್ವಾಮಿ ಅವರ ಮನೆ ಹೇಗಿದೆ ಅನ್ನೋದನ್ನು ನೀವು ಕ್ಲಿಯರ್ ಕಟ್ಟಾಗಿ ಈಗ ನೋಡಿದ್ದೀರಿ. ಹಾಗಾಗಿ ಮುಂದಿನ ಜೀವನದಲ್ಲಿ ನಿಖಿಲ ಕುಮಾರಸ್ವಾಮಿ ರಾಜಕೀಯಕ್ಕೆ ಬರಬೇಕಾ ಅಥವಾ ಕನ್ನಡದ ಚಿತ್ರರಂಗದಲ್ಲಿ ಸಿನಿಮಾ ಹೀರೋ ಆಗಿ ನಡೆಸಬೇಕಾ ಅಥವಾ ರಾಜಕಾರಣಿಯಾಗಿ ಮುಂದನ್ನು ಒರಿಬೇಕಾ ಅಥವಾ ಎರಡೂ ದೋಣಿ ಮೇಲೆ ನಿಜವಾಗ್ಲೂ ಸಾಕ್ತಾರ ನಿಖಿಲ ಕುಮಾರಸ್ವಾಮಿ?